ಗೆಳೆಯರೇ, ಅಮೆರಿಕದ ಅತಿ ದೊಡ್ಡ ಬಡಾಯಿ ಬಾದ್ಶಾ ಡೊನಾಲ್ಡ್ ಟ್ರಂಪ್ ಈ ಮನುಷ್ಯ ಅಧಿಕಾರಕ್ಕೆ ಬಂದಾಗ್ನಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ 100 ಸಲ ಒಂದು ಮಾತನ್ನ ಜಪ ಮಾಡ್ತಾನೆ ಇರ್ತಾನೆ. ಅದೇನಪ್ಪಾ ಅಂತಂದ್ರೆ, ನಾನು ಇಲ್ಲದಿದ್ರೆ ಇವತ್ತು ಭಾರತ ಮತ್ತು ಪಾಕಿಸ್ತಾನ ಭೂಪಟದಲ್ಲೇ ಇರ್ತಿರ್ಲಿಲ್ಲ. 2 ದೇಶಗಳ ನಡುವಿನ ಅಣುಬಾಂಬ್ ಯುದ್ಧವನ್ನು ನಿಲ್ಲಿಸಿದ್ದೇ ನಾನೇ ಅಂತ ಈ ಪುಣ್ಯಾತ್ಮ ಟ್ರಂಪ್ ಹೇಳ್ತಾನೆ ಇರ್ತಾನೆ. ಆದ್ರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನೇ ಇಟ್ಕೊಂಡು ಟ್ರಂಪ್ ಈಗ ದೊಡ್ಡ ಬಾಂಬ್ ಸಿಡಿಸಿದ್ದಾನೆ. ಭಾರತ ಪಾಕ್ ಯುದ್ಧ ನಡೆದಾಗ ಆಪರೇಷನ್ ನನ್ನ ಮಧ್ಯಸ್ಥಿಕೆ ಇಲ್ಲದೆ ಇದ್ರೆ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಸಾಯ್ತಾ ಇದ್ದ. ಅವತ್ತು ನಾನು ಒಂದು ಕಾಲ್ ಮಾಡಿಲ್ಲ ಅಂದಿದ್ರೆ ಮೋದಿನಿನ ಸಮಾಧಿ ಮಾಡ್ಬಿಡ್ತಿದ್ರು ಅಂತ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮಗೆ ನೆನಪಿರಬಹುದು, ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದು ನಮ್ಮ 26 ಜನ ಅಮಾಯಕ ನಾಗರಿಕರನ್ನ ಕೊಂದಾಗ ಭಾರತ ಸುಮ್ಮನೆ ಕೂರ್ಲಿಲ್ಲ. ಮೇ 7ರಂದು ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಶುರು ಮಾಡಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದ ಉಗ್ರರ ಅಡಗುತಾಣಗಳನ್ನು ಧೂಳಿಪಟ ಮಾಡಿತ್ತು. ಆಗ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅಕ್ಷರಶಃ ನಡುಗಿ ಹೋಗಿದ್ರು. ಆದ್ರೆ ಈಗ ಟ್ರಂಪ್ ಸಾಹೇಬರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಅಂದು ರಾತ್ರಿ ನಡೆದ ದೀರ್ಘ ಮಾತುಕತೆಯಲ್ಲಿ ತಾವೇ ಮಧ್ಯಸ್ಥಿಕೆಯನ್ನ ವಹಿಸಿ ಭಾರತದ ಕೋಪದಿಂದ ಪಾಕಿಸ್ತಾನವನ್ನ ಬಚಾವ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶೆಹಬಾಜ್ ಶರೀಫ್ ತಾನೇ ಖುದ್ದಾಗಿ ಟ್ರಂಪ್ ಹತ್ತಿರ ಬಂದು, ನೀವೇ ಇಲ್ಲದಿದ್ರೆ ನಮ್ಮ ದೇಶದ 35 ಮಿಲಿಯನ್ ಅಂದ್ರೆ ಸುಮಾರು 3.5 ಕೋಟಿ ಜನ ಸತ್ತು ಹೋಗ್ತಿದ್ರು ಅಂತ ಕಣ್ಣೀರು ಹಾಕಿದ್ದಂತೆ ಪಾಕ್ ಪ್ರಧಾನಿ ಹೀಗಂತ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟ್ರಂಪ್ ಅವರ ಪ್ರಕಾರ ಕಳೆದ 10 ತಿಂಗಳಲ್ಲಿ ಅವರು ಬರೋಬ್ಬರಿ 8 ಯುದ್ಧಗಳನ್ನ ನಿಲ್ಲಿಸಿದ್ದಾರಂತೆ. ಇದರಲ್ಲಿ ಇಸ್ರೇಲ್ ಇರಾನ್ ಇರಬಹುದು, ಗಾಜಾ ಯುದ್ಧ ಇರಬಹುದು, ಅಥವಾ ಕಾಂಗೋ ರುವಾಂಡಾ ಸಂಘರ್ಷ ಇರಬಹುದು. ಎಲ್ಲದಕ್ಕೂ ಇವರೇ ಹೀರೋ ಅಂತೆ. ಅಷ್ಟೇ ಯಾಕೆ, ಅಮೆರಿಕದ ಒಳಗಡೆ ಒಬ್ಬನೇ ಒಬ್ಬ ಅಕ್ರಮ ವಲಸಿಗ ಬರದಂತೆ ತಡೆದಿದ್ದೇನೆ. ಈಗ ಅಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಶೂನ್ಯವಾಗಿದೆ ಅಂತಲೂ ಬೆಟ್ಟಿ ಪ್ರಚಾರವನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ವಾಸ್ತವ ಏನಂತಂದ್ರೆ, ಭಾರತ ತನ್ನ ಸಾರ್ವಭೌಮತ್ವದ ವಿಷಯದಲ್ಲಿ ಎಂದೂ ಯಾರ ಮುಂದೆಯೂ ತಲೆ ಬಗ್ಗಿಸಿಲ್ಲ. ಉಗ್ರರ ಅಟ್ಟಹಾಸಕ್ಕೆ ತಕ್ಕ ಪಾಠ ಕಲಿಸೋಕೆ ಭಾರತಕ್ಕೆ ಬೇರೆ ಬೇರೆ ಮಧ್ಯಸ್ಥಿಕೆಯೂ ಬೇಕಾಗಿಲ್ಲ ಅನ್ನೋದು ಜಗತ್ತಿಗೆ ಗೊತ್ತಿರೋ ವಿಚಾರ. ಆದರೆ ಟ್ರಂಪ್ ಮಾತ್ರ ಇದೇ ವಿಷಯವನ್ನ ಇಟ್ಕೊಂಡು ಅಮೆರಿಕದ ಜನರ ಮುಂದೆ ನಾನೊಬ್ಬನೇ ಈ ಜಗತ್ತನ್ನು ಅಣುಬಾಂಬ್ ಸ್ಫೋಟದಿಂದ ಕಾಪಾಡಿದ ದಯಾಳು ಅಂತ ಬೊಬ್ಬೆ ಹೊಡಿತಾ ಇದ್ದಾನೆ. ವಿಶೇಷ ಅಂತಂದ್ರೆ, ಟ್ರಂಪ್ ಈ ಪಾಕಿಸ್ತಾನದ ಪ್ರಧಾನಿಯನ್ನು ಒಂದು ಕೊನ್ನಿಯ ಹಾಗೆ ಬಿಂಬಿಸಿ ಮಾತನಾಡಿದ್ದಾರೆ. ಅಂದ್ರೆ ಅದು ಭಾರತದ ಸೇನೆ ಶರೀಫ್ ಅವರನ್ನೇ ಟಾರ್ಗೆಟ್ ಮಾಡಿ ಉಡೀಸ್ ಮಾಡೋಕೆ ಪ್ಲಾನ್ ಮಾಡ್ತಿತ್ತಂತೆ. ಆಗ ಟ್ರಂಪ್ ಮಧ್ಯಪ್ರವೇಶಿಸಿ ಈ ಕೊನ್ನಿಯ ಜೀವ ಉಳಿಸಿದ್ರಂತೆ. ಪಾಕಿಸ್ತಾನದ ಪರಿಸ್ಥಿತಿ ಅದೆಷ್ಟು ಅಧೋಗತಿಗೆ ಹೋಗಿದೆ ಅಂತಂದ್ರೆ, ಅಮೆರಿಕದ ಅಧ್ಯಕ್ಷರು ಬಹಿರಂಗವಾಗಿ ಅವರು ಪ್ರಧಾನಿಯನ್ನ ಹೀಯಾಳಿಸಿದ್ರು ಅವರಿಗೆ ಮರು ಮಾತನಾಡುವ ಶಕ್ತಿ ಇಲ್ಲ. ಟ್ರಂಪ್ ಅವರ ಈ 100 ಸಲದ ಪುನರಾವರ್ತಿತ ಸುಳ್ಳುಗಳ ಮಧ್ಯ ಅವತ್ತು ಆಪರೇಷನ್ ಸಿಂಧೂರ ವೇಳೆ ನಡೆದ ಫೋನ್ ಕಾಲ್ ವಿಚಾರದ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಈ ಟ್ರಂಪ್. ಈಗ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯ ವಿಷಯವಾಗಿದೆ. ಭಾರತ ತನ್ನ ದಾಳಿಯನ್ನು ನಿಲ್ಲಿಸಿದ್ದು ಟ್ರಂಪ್ ಹೇಳಿದ್ದಕ್ಕೋ ಅಥವಾ ತನ್ನ ಗುರಿಯನ್ನ ತಲುಪಿದ ಮೇಲೋ ಅನ್ನೋದು ನಮ್ಮ ರಕ್ಷಣಾ ಇಲಾಖೆಗೆ ಗೊತ್ತು. ಆದ್ರೆ ಟ್ರಂಪ್ ಮಾತ್ರ ಈ ಕ್ರೆಡಿಟ್ ಸಂಪೂರ್ಣವಾಗಿ ತಮ್ಮ ಜೇಬಿಗೆ ಹಾಕಿಕೊಳ್ಳೋಕೆ ಹೊರಟಿದ್ದಾರೆ. ಇನ್ನು ಈ ಆಪರೇಷನ್ ಸಿಂಧೂರ್ ಅನ್ನೋದು ಭಾರತದ ಪಾಲಿಗೆ ಒಂದು ಹೆಮ್ಮೆಯ ಕಾರ್ಯಾಚರಣೆಯಾಗಿತ್ತು. ಆದ್ರೆ ರಾಜಕೀಯ ಲಾಭಕ್ಕಾಗಿ ಟ್ರಂಪ್ ಈ ಘಟನೆಯನ್ನ ಅದೆಷ್ಟು ತಿರುಚಿದ್ದಾರೆ ಅಂತಂದ್ರೆ, ಇಡೀ ಪ್ರಪಂಚದ ಶಾಂತಿ ತನ್ನ ಕೈಯಲ್ಲೇ ಇದೆ ಅನ್ನೋ ರೀತಿ ವರ್ತಿಸ್ತಿದ್ದಾರೆ. ಈ ಮೂಲಕ ಅವರು ವಿಶ್ವದ ದೊಡ್ಡಣ್ಣ ನಾನೇ ಅಂತ ತೋರಿಸಿಕೊಳ್ಳೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಗೆಳೆಯರೇ, ವಾಸ್ತವದಲ್ಲಿ ಭಾರತದ ಗಡಿಯಲ್ಲಿ ನಡೆಯೋ ಸಂಘರ್ಷಗಳಿಗೆ ಭಾರತವೇ ಅಂತಿಮ ನಿರ್ಧಾರ ತಗೊಳ್ಳೋದು. ಟ್ರಂಪ್ ಅವರ ಈ ಮೈಲೇಜ್ ಗಿಮಿಕ್ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಕಾಮೆಂಟ್ ಮಾಡಿ ತಿಳಿಸಿ.